ನಮಸ್ತೆ ಎಲ್ಲರಿಗೂ ಮಲೆನಾಡು ಕೈರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾಳೆಕಾಯಿಯಿಂದ ಸಾಂಬಾರನ್ನು ಗಸಿಯನ್ನು ಮಾಡ್ತಾಯಿದ್ದೀನಿ. ಚಪಾತಿ ಜೊತೆ, ಅನ್ನದ ಜೊತೆ, ವೈಟ್ ರೈಸ್ ಜೊತೆ, ಬಾಯ್ಲ್ಡ್ ರೈಸ್ ಜೊತೆ, ಹಾಗೆ ಚಪಾತಿ ಜೊತೆ, ರಾಗಿ ಮುದ್ದೆ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಮಸಾಲೆ ಎಲ್ಲ ಹುರಿದು ಬಿಟ್ಟು ಮಾಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಒಂದು 5 ಬಾಳೆಕಾಯಿಯನ್ನು ತಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ ನೋಡಿ. ಇದರದೀಗ ಸಿಪ್ಪೆ ತೆಗಿಬೇಕು. ಬಾಳೆಕಾಯಿದು ಸಿಪ್ಪೆ ತೆಗೆದು ಆಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಪಲ್ಯಕ್ಕೆಲ್ಲಾದರೆ ಸಣ್ಣ ಸಣ್ಣ ಕಟ್ ಮಾಡಿದರೆ ಆಯಿತು. ನಾನಿಲ್ಲಿ ಸಾರು ಮಾಡೋದ್ರಿಂದ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೈಟ್ ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ದೋಸೆ, ಇಡ್ಲಿ, ಚಪಾತಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಬೆಳ್ಳುಳ್ಳಿ, ಟೊಮೊಟೊ ತಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ಒಂದು ಪಾತ್ರದಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ತೆಂಗಿನ ಎಣ್ಣೆ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಹಾಕಿ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಫ್ಲೇವರ್. ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಬೆಳ್ಳುಳ್ಳಿ ಫ್ರೈ ಆಗ್ತಾ ಬರುವಾಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈರುಳ್ಳಿಯನ್ನು. ಆಮೇಲೆ ಈಗ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಾಳೆಕಾಯಿ ಏನಿದೆ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕಬೇಕು. ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅಂದರೆ ಬೇಗನೆ ಕಟ್ ಮಾಡಬಾರ್ದು. ನಾವು ಈಗ ಸಾಂಬಾರು ಮಾಡಬೇಕಾದ್ರೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೀರಲ್ಲಿ ಹಾಕಿಟ್ರೆ ಯಾವುದೇ ಕಪ್ಪಾಗೋದಿಲ್ಲ. ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಾರು ಮಾಡೋದ್ರಿಂದ. ಪಲ್ಯ ಮಾಡೋದಾದರೆ ಸಣ್ಣದಾಗಿ ಹಚ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಲಿಕ್ಕೆ ಇಡುವಾಗ ಹಾಗೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತು ಬೇಗನೆ ಬೇಯುತ್ತೆ. ಬೇರೆ ತರಕಾರಿ ಎಲ್ಲಾದರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದು ಹಾಗೆಲ್ಲ ಬೇಗನೆ ಬೇಯುತ್ತೆ. ಜಾಸ್ತಿ ಬೇಯಿಸಿದ್ರೂ ಚೆನ್ನಾಗಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಬೇಕು. ನೀರು ಎಷ್ಟು ಬೇಕು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 5-10 ನಿಮಿಷದೊಳಗೆ ಬೇಯುತ್ತೆ. ಅದು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಜಾಸ್ತಿ ಬೇಯಿದ್ರೂ ತಿನ್ನಲಿಕ್ಕೆ ಸಿಗೋದಿಲ್ಲ. ಇಟ್ಟು ಥರ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಬೇಯ್ತಾ ಇದೆ. ಒಂದು ಸಲ ಮಿಕ್ಸ್ ಮಾಡಿ ನೋಡಬೇಕು ಎಲ್ಲಿಯಾದರೂ ನೀರೇನಾದರೂ ಕಮ್ಮಿ ಆಗಿದೆ ಅಂತೇಳಿ. ಆಮೇಲೆ ಈಗ ನಾನು ಮಸಾಲೆ ರುಬ್ಬಲಿಕ್ಕೆ ತೆಂಗಿನಕಾಯಿ, ಅರಶಿನ, ಹಾಗೆ ರೀತಿ ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಮೆಂತ್ಯ, ಜೀರಿಗೆ, ಸಾಸಿವೆ, ಹುಳಿ ಅಲ್ಲ, ಕಾಳುಮೆಣಸು ಮತ್ತು ಮೆಣಸು ಖಾರಕ್ಕೆ. ಆಮೇಲೆ ಈಗ ಇದನ್ನೆಲ್ಲ ಮಸಾಲವನ್ನು ಹುರಿದುಕೊಳ್ಬೇಕು. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ನಾನು 3 ಮೆಣಸನ್ನು ಹಾಕ್ತಾಯಿದ್ದೀನಿ. ಮತ್ತು ಖಾರ ಜಾಸ್ತಿ ಆಗುತ್ತಲ್ಲ ಅದಕ್ಕೋಸ್ಕರ. ಆಮೇಲೆ ಈಗ ಜೀರಿಗೆ, ಕೊತ್ತಂಬರಿ, ಕಾಳು ಮೆಣಸು, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಕಾಳು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊತ್ತಂಬರಿ 2 ಚಮಚ ಆಗುವಷ್ಟು ಕೊತ್ತಂಬರಿ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಕಡಲೆಬೇಳೆ, 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ಕಾಳು ಮೆಣಸು, ಒಂದು 3 ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ನೋಡಿ. ಆಮೇಲೆ ಇದು ಹುರಿದೆಲ್ಲ ಆಗುವಾಗ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಸ್ವಲ್ಪ ಅರಶಿನ ಪುಡಿ ಹಾಕಿ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ. ಆಮೇಲೆ ಈಗ ಗ್ಯಾಸ್ ಆಫ್ ಮಾಡಿ ನಾನೊಂದು ಪ್ಲೇಟಿಗೆ ಹಾಕಿಡ್ತೀನಿ ತಣ್ಣಗಾಗಲಿಕ್ಕೆ, ಬೇಗ ತಣ್ಣಗಾಗಲಿ ಅಂತೇಳಿ. ತಣ್ಣಗಾದ್ಮೇಲೆ ರುಬ್ಬಬೇಕು. ಬಿಸಿ ಬಿಸಿ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಈಗ ಸ್ವಲ್ಪ ನಾನು ಹುಣಸೆ ಹುಳಿಯನ್ನು ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ. ಇಲ್ಲಿದ್ದರೆ ಸಾರು ಚಪ್ಪೆ ಬರುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಈಗ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ನುಣ್ಣಗೆ. ನೋಡಿ, ಈ ಹದದಲ್ಲಿ ರುಬ್ಕೊಳ್ಬೇಕು. ಈಗ ಒಂದು ಸೈಡಿಗೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೊದಲನೇ ಸಲ ಸ್ವಲ್ಪ ರುಬ್ಕೊಂಡೆ, ಈಗ ಎರಡನೇ ಸಲ ಮತ್ತೆ ರುಬ್ಕೊಳ್ಬೇಕು. ಮತ್ತೆ ಉಳಿದಿರುವಂಥ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಲಿಕ್ಕೆ. ಬಾಳೆಕಾಯಲ್ಲಿ ತುಂಬ ರೀತಿಯ ರೆಸಿಪಿ ಮಾಡ್ಬೋದು. ಪೋಡಿ ಮಾಡ್ಬೋದು, ಚಹಾ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಚಾನಲಲ್ಲಿ ಇದೆ, ರೆಸಿಪಿ ಮಾಡಿ ಹಾಕಿದ್ದೀನಿ. ಇದು ಕೂಡ ಎರಡನೇ ಸಲದ್ದು ಕೂಡ ಗ್ರೈಂಡ್ ಆಗಿದೆ. ನುಣ್ಣಗೆ ರುಬ್ಕೊಳ್ಬೇಕು ಸಾರಿಗೆ ಯಾವಾಗಲೂ. ನೋಡಿ, ಇಷ್ಟು ಮಸಾಲ ರುಬ್ಕೊಂಡಿದ್ದೀನಿ. ಹೀಗೆ ಬೆಂದ ಮೇಲೆ ನೋಡಿ, ಇದು ಸರಿಯಾಗಿ ಬೆಂದಿದೆ. ತುಂಬಾ ಜಾಸ್ತಿನೂ ಬೆಂದು ಹೋಗಿಲ್ಲ, ಇಷ್ಟು ಬೆಂದರೆ ಸಾಕು. ಆಮೇಲೆ ಈಗ ಮಸಾಲವನ್ನು ಹಾಕ್ಕೊಳ್ಬೇಕು. ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಷ್ಟು ಹದ ಬೇಕಂತ ಹೇಳಿ ಹದ ಮಾಡಿಕೊಂಡು, ಉಪ್ಪು ಸಪ್ಪೆ ಇದ್ದರೆ ಈ ಸಮಯದಲ್ಲಿ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮೊದಲಿಗೆ ಬೇಯಬೇಕಾದ್ರೆ ಹಾಕಿದ್ದೀವಿ. ಈಗ ಮಸಾಲ ಹಾಕಿದ್ಮೇಲೆ ಮತ್ತೇನಾದರೂ ಸಪ್ಪೆ ಅಂತ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಕುದಿಲಿಕ್ಕೆ ಬಿಡಬೇಕು. ಈ ರೀತಿ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಚಿಪ್ಸ್ ಮಾಡ್ಬೋದು ಬಾಳೆಕಾಯಿಂದ, ಆಮೇಲೆ ಪೋಡಿ ಮಾಡ್ಬೋದು. ಚಹಾ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸಂಜೆ ಹೊತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ. ಅದೇ ರೀತಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀರು ಹಾಕಿ ನೋಡಬೇಕು, ಹದ ನೋಡಬೇಕು. ತುಂಬ ದಪ್ಪ ಆದ್ರೂ ಚೆನ್ನಾಗಾಗಲ್ಲ, ಮತ್ತು ತಣ್ಣಗಾದ್ಮೇಲೆ ಅದು ಗ್ರೇವಿ ಗಸಿ ದಪ್ಪ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ನೀರು ನೋಡಿ ಹಾಕ್ಕೊಳ್ಳಿ. ತುಂಬ ತೆಳ್ಳಗಾದ್ರೂ ಚೆನ್ನಾಗಲ್ಲ. ಒಂದು ಮೀಡಿಯಮ್ ಹದದಲ್ಲಿ ನೀರು ಹಾಕಿ ನಾನೀಗ ಉಪ್ಪು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸಾಂಬಾರು ಚಪ್ಪೆ ಇತ್ತು. ಆಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಇಷ್ಟು ದಪ್ಪ ಸಾಕು. ಈಗ ವೈಟ್ ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ. ಆಮೇಲೆ ಮುಚ್ಚಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕುದಿತಿರ್ಬೇಕಾದ್ರೆ ಈಗ ಒಂದು ಸಣ್ಣ ತುಂಡನ್ನು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ರುಚಿಯಾಗುತ್ತೆ ಬೆಲ್ಲ ಹಾಕಿದರೆ, ಅದಕ್ಕೋಸ್ಕರ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಾಗಿರುವಂಥ ಒಂದು ಸಾಂಬಾರು ರೆಸಿಪಿ, ರುಚಿಯಾಗಿರುವಂಥ ರೆಡಿಯಾಗಿದೆ. ಆಮೇಲೆ ಈಗ ಕೊನೆಯದಾಗಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸನ್ನು ಬಂದ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ. ಮಸಾಲೆ ಎಲ್ಲ ಫ್ರೈ ಮಾಡಿ ರುಬ್ಬಿಬಿಟ್ಟು ಯಾವ ರೀತಿ ಆಗಿದೆ ಅಂತೇಳಿ, ನೀವು ಯಾವ ರೀತಿ ಬಾಳೆಕಾಯಿಯಿಂದ ರೆಸಿಪಿ ಮಾಡ್ತೀರಂತನೂ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರು ಮೊದಲನೇ ಸಲ ವಿಡಿಯೋ ನೋಡಿ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು ಎಲ್ಲರಿಗೂ.